ನಾನಮಯಸೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮದಲ್ಲಿ ಆರಾಧ್ಯ ಗುರು ರೇಣುಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಸಿದ್ಧರ ಬೆಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂತ ಸಿದ್ದೇಶ್ವರ ಸ್ವಾಮಿಯನ್ನ ಧ್ಯಾನಿಸುತ್ತ ಈ ಭಾಗದಲ್ಲಿ ನಡೆದಾಡುವ ದೇವರಾಗಿ, ಮಹಾನ್ ತಪಸ್ವಿಗಳಾಗಿ, ಭಕ್ತರಿಗೆ ಆರಾಧ್ಯ ದೇವರಾಗಿ ಕಂಗೊಳಿಸಿರುವಂತ ಹಾಳಕೆರೆಯ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಯಲ್ಲಿ ಅನಂತ ನಮನಗಳ ಸಮರ್ಪಣೆಯನ್ನು ಮಾಡಿ, ಅಬ್ಬಿಗೇರಿ ಹಿರೇಮಠದ ಮೂಲ ಕರ್ತೃವಾಗಿರುವಂತ ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಕರ್ತೃಗದ್ದಿಗೆಯಲ್ಲಿ ಅನಂತ ನಮನಗಳ ಸಮರ್ಪಣೆಯನ್ನು ಮಾಡಿ, ಪ್ರತಿ ವರ್ಷದಂತೆ ಹಾಳಕೇರಿಯ ಅನ್ನದಾನೇಶ್ವರ ಮಠದ ಶಾಖಾ ಮಠದ ಅಬ್ಬಿಗೇರಿಯಲ್ಲಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಿರುವಂತ ಶರಣಬಸವೇಶ್ವರರ ಒಂದು ಪುರಾಣ ಪ್ರವಚನ, ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವಗಳಂತ ಎಲ್ಲ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಿಷಯ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿರುವಂತ ಪರಮಪೂಜ್ಯರು ಮತ್ತು ಆತ್ಮೀಯರಾಗಿರುವಂತ ಶ್ರೀ ಮನ್ನೇಜನ ಬ್ರಹ್ಮ ಸ್ವರೂಪಿ ಮುತ್ತಿನ ಬಸವಲಿಂಗ ಮಹಾಸ್ವಾಮಿಗಳವರ ಚರಣಗಳಲ್ಲಿ ಅನಂತ ನಮನ ಸಮರ್ಪಣೆಯನ್ನು ಮಾಡಿ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಬನವಾಸಿಯ ಶಿವಲಿಂಗ ಸ್ವಾಮೀಜಿಗಳಲ್ಲೂ ಸಹಿತ ನಮನ ಸಮರ್ಪಣೆಯನ್ನು ಮಾಡಿ, ಶರಣಬಸವೇಶ್ವರ ಒಂದು ಪುರಾಣವನ್ನ 20 ದಿವಸಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಒಂದು ಶ್ರದ್ಧಾ ಭಕ್ತಿಯನ್ನ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡಂತೆ ಶರಣಬಸವೇಶ್ವರರ ಒಂದು ಧರ್ಮ ಸಂದೇಶವನ್ನ ಮತ್ತು ಅವರ ಸಂದೇಶವನ್ನು ನಿಮ್ಮೆಲ್ಲರಿಗೂ ಅರ್ಥಪೂರ್ಣವಾಗಿ ತಿಳಿಸಿರುವಂತ ರಾಜೂರಿನ ಶರಣ ಶಿವಕವಿ ಶ್ರೀ ಎಸ್ ಉಮಾಪತಿ ಶಾಸ್ತ್ರಿಗಳವರು, ಸಂಗೀತ ಸೇವೆಯನ್ನ ನಡೆಸಿಕೊಡ್ತಿರುವಂತ ಶ್ರೀಮತಿ ಎಸ್ ಅಕ್ಕಮಾದೇವಿಯವರೇ, ತಬಲಾ ಸೇವೆಯನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಅವರೇ, ಮತ್ತು ಈ ಒಂದು ಜಾತ್ರಾ ಮಹೋತ್ಸವನ್ನ ಬಹಳ ಅತ್ಯಂತ ವೈಭವವಾಗಿ ಅರ್ಥಪೂರ್ಣವಾಗಿ ತಾವೆಲ್ಲ ಆಚರಿಸಿಕೊಂಡು ಬರ್ತಿರುವಂತ ಅನ್ನದಾನೇಶ್ವರರ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಅನ್ನದಾನೇಶ್ವರ ಭಜನಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಅಬ್ಬಿಗಿರಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು, ಶ್ರದ್ಧೆಯ ತಾಯಂದ್ರೆ, ಸದ್ಭಕ್ತಿ ಮತ್ತು ಮಕ್ಕಳ, ಅವೆಲ್ಲ 20 ದಿವಸಗಳ ಪರ್ಯಂತರವಾಗಿ ಶರಣಬಸವೇಶ್ವರರ ಪುರಾಣಗಳನ್ನ ನೀವೆಲ್ಲ ಆ ಮಹಿಮೆಯನ್ನು ಎಲ್ಲವನ್ನು ನೀವು ಅವಲೋಕನ ಮಾಡಿದ್ದೀರಿ. ಈ ಕರ್ನಾಟಕ ರಾಜ್ಯದಲ್ಲಿ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರತಕ್ಕಂಥ ಒಬ್ಬ ಶರಣರು, ಮಹಾನ್ ತಪಸ್ಸುಗಳು ಯಾರು ಅಂತ ಹೇಳಿದ್ರೆ ಕಲಬುರಗಿಯ ಶರಣಬಸವೇಶ್ವರರು ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಳುವಂತರಾಗಬೇಕು. ಅವರ ಇಡೀ ಜೀವನದಲ್ಲಿ
ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರತಕ್ಕಂಥದ್ದು. ಈ ದಾಸೋಹ ಅನ್ನುವಂಥದ್ದು ಇದೆಯಲ್ಲ, ಇದು ಇಡೀ ಎಲ್ಲ ದಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವಂಥ ದಾನ ಇದು. ಅನ್ನದಾನ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಅಂತ ಹೇಳಿದ್ರೆ, ಹಿಂದೆ ಒಂದು ಗಾದೆ ಮಾತಿತ್ತು, ಲೋಕಾರೂಢಿಯೊಳಗೆ ನಿಮಗೆಲ್ಲ ಗೊತ್ತಿರಬಹುದು. ಗೊಬ್ಬರ ಹಾಕಿದ ಹೊಲ ಕೆಡೋದಿಲ್ಲ, ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅನ್ನುವಂತ ಒಂದು ಮಾತಿತ್ತು. ಈ ದಾಸೋಹ ಅನ್ನುವಂಥದ್ದು ಈ ಕಲ್ಪನೆಯಿಂದ ಈ ಗಾದೆ ಮಾತು ಬಂದಿರುವಂಥದ್ದು. ನಮ್ಮ ಭಾರತೀಯ ತತ್ವ ಸಿದ್ಧಾಂತದಲ್ಲಿ, ವೇದಗಳ ಕಾಲದಲ್ಲಿ ಸಹಿತ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ ಆದ ಮೇಲೆ ಅತಿಥಿ ದೇವೋ ಭವ ಅನ್ನುವಂಥ ಭಾವನೆಯನ್ನ ಕೊಟ್ಟಿರುವಂತ ಮೂಲ ಉದ್ದೇಶ, ಮನೆಗೆ ಬಂದಿರೋರನ್ನ ದೇವರಂತ ಕಾಣಬೇಕು ಅನ್ನುವಂಥ ಕಲ್ಪನೆಯಿಂದ ನಮ್ಮೆಲ್ಲ ಋಷಿಗಳು ಹೇಳಿಕೊಟ್ಟಿರುವಂಥದ್ದು. ಹಾಗಾಗಿ ಈ ದಾಸೋಹದ ಒಂದು ಪರಂಪರೆಯನ್ನ ಹೆಚ್ಚು ಬೆಳಕಿಗೆ ತಂದಿರತಕ್ಕಂಥದ್ದು. ತಾವೆಲ್ಲ 20 ದಿವಸಗಳ ಕಾಲ ನಮ್ಮ ಶಾಸ್ತ್ರಿಗಳ ಮುಖಾಂತರವಾಗಿ ನೀವೆಲ್ಲ ಕೇಳಿದಿರಿ. ದಾಸೋಹಕ್ಕೆ ಕೊರತೆಯಾದರೆ, ಮನೇಲಿರ್ತಕ್ಕಂಥ ಸೌದೆ ಇಲ್ಲದೆ ಇದ್ದಾಗ ಮನೆಯ ತೊಲೆಯನ್ನೇ ಸೌದೆಯಾಗಿ ಕೊಟ್ಟು ದಾಸೋಹ ನಿಲ್ಲಿಸಲಾರದಂತ ಒಂದು ಪವಾಡವನ್ನ ಶರಣ ಬಸವೇಶ್ವರರು ಮಾಡಿದ್ರು ಅನ್ನುವಂತ ಒಂದು ಕಥೆಯನ್ನು ನಾವೆಲ್ಲ ಪುರಾಣಗಳಲ್ಲಿ ಕೇಳ್ಕೊಂಡು ಬರ್ತೇವೆ. ಇವತ್ತು ಆ ಭಾವನೆಗಳನ್ನ ನಾವೆಲ್ಲರೂ ಇವತ್ತು ಬೆಳೆಸಿಕೊಳ್ಳುವಂತರಾಗ, ಹಿಂದೆ ನಮ್ಮೆಲ್ಲ ಪೂರ್ವಿಕರು ಈ ಬಿತ್ತನೆ ಮಾಡುವಾಗ 3 ತಾಳಿನ ಕೂರ್ಗೆಯನ್ನು ಬಿತ್ತಾ ಇದ್ರು. ಇವತ್ತು ಅಷ್ಟೇ ಇದೆ ಅನ್ಸುತ್ತೆ. ಇವತ್ತೆಲ್ಲ ಟ್ರ್ಯಾಕ್ಟರ್ ಬಂದ್ಮೇಲೆ 6 ಆಗಿಬಿಟ್ಟಿದೆ, 3 ಆಗಿದೆ, 6 ಆಗಿದೆ, 8 ಆಗಿದೆ, ಗೊತ್ತಿಲ್ಲ. ಎಷ್ಟೆಷ್ಟು ಬಿಡ್ತಾರೋ ಗೊತ್ತಿಲ್ಲ, ನೋಡಿಲ್ಲ ನಾವು. ಇವತ್ತು ಬೆಳಗ್ಗೆ ಹೇಳ್ತಾ ಇದೆ ಯಾರ್ಯಾರು ಎಷ್ಟು ಇದೆ ಅಂದ್ರೆ ಬುದ್ಧಿ, ಇಡೀ ಊರಿನಲ್ಲಿ 50 ಜೊತೆ ಎತ್ತು ಸಿಗಬಹುದು, ಆದ್ರೆ 600 ಟ್ರ್ಯಾಕ್ಟರ್ ನಮ್ಮೂರ ಸಿಗ್ತಾವು ಅಂತ ಹೇಳಿದ್ರು. ಎಷ್ಟು ಬದಲಾವಣೆ ಆಗಿದೆ ನಮಗೆ. ಹಿಂದೆ ನಾವು ಸಣ್ಣವರಿದ್ದಾಗ ಗಿರಡ್ಡಿ ಸಾವುಕಾರದೊಂದು, ಅಂಗಡಿ ಸಾವುಕಾರದೊಂದು, ಇನ್ನೊಂದು 2-3 ಟ್ರ್ಯಾಕ್ಟರ್ ಇದ್ದು, ಅವು ಹಳೆಯ ಟ್ರ್ಯಾಕ್ಟರ್ ನೋಡ್ಬೇಕಾಗಿತ್ತು. ಈಗ 600 ಟ್ರ್ಯಾಕ್ಟರ್ಸ್ ಅಂದ್ರೆ ಎಷ್ಟು ಬದಲಾವಣೆ ಆಗಿದೆ. ಆದ್ರೆ ನಮ್ಮ ಪೂರ್ವಿಕರು ಆ ಹಸುಗಳಿಂದ ಅಥವಾ ಎತ್ತಿನಿಂದ ಬಿತ್ತನೆ ಮಾಡುವಾಗ 3 ತಾಳಿನ ಕೂರ್ಗೆ, ಆ 3 ತಾಳನ್ನ ಯಾಕೆ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಅದರಲ್ಲಿ ತತ್ವ ಇತ್ತು. 3 ತಾಳಿನಲ್ಲಿ 1 ತಾಳಿನ ಬಿತ್ತನೆ ಮಾಡಿದ ಬೆಳೆಯನ್ನ ವ್ಯಕ್ತಿ ತನ್ನ ಜೀವನಕ್ಕೆ ತಾನು ಅತ್ಯಂತ ಆನಂದವಾಗಿ ಭೋಗಿಸಬೇಕು ಅಂತ, 2ನೇ ತಾಳಿನ ಫಲವನ್ನ ತನ್ನ ಸತಿಸುತರಿಗೋಸ್ಕರವಾಗಿ ಅದನ್ನ ಸಂಗ್ರಹಿಸಬೇಕು, ಅದನ್ನು ಉಳಿಸ್ಬೇಕು. 3ನೇ ತಾಳಿನ ಫಲವನ್ನ ಭಕ್ತರಿಗೆ, ದಾನ ಧರ್ಮಕ್ಕೆ, ಮಠ ಮಾನ್ಯಗಳಿಗೆ, ಇಂಥ ದಾಸೋಹದ ಕಾರ್ಯಕ್ಕೆ ಅದನ್ನ ದಾನ ಮಾಡಬೇಕು ಅನ್ನುವಂತ ಕಲ್ಪನೆಯಿಂದ 3 ತಾಳಿನ ವ್ಯವಸ್ಥೆಯನ್ನು ನಮಗೆಲ್ಲ ಮಾಡಿಕೊಟ್ಟರು. ಒಂದು ಭೋಗಿಸ್ಬೇಕು ಅಂದ್ರೆ ಊಟ ಮಾಡಬೇಕು. ಒಂದು ಫಲ ಬರುತ್ತೆ, ಒಂದು ವರ್ಷಕ್ಕೆ ನೀವೇನಾದ್ರೂ ಒಂದು 10,000 ರೂಪಾಯಿ ನೀವು ಸಂಪಾದನೆ ಬಂತು ಅಂತಂದ್ರೆ, ಆ 10,000ದ ಸಂಪಾದನೆಯಲ್ಲಿ 3,500 ರೂಪಾಯಿಯಷ್ಟು ವರ್ಷಕ್ಕೆ ಪೂರ್ಣವಾಗಿ ಅದನ್ನ ಊಟ ಮಾಡಬೇಕು. ತುಪ್ಪನೋ, ಹಣ್ಣು, ಹಂಪಲಗಳು. ಯಾಕಂದ್ರೆ ಈ ದೇಹನೂ ಸಹಿತ ಅನ್ನಮಯವಾಗಿರುವುದರಿಂದ ಶಾಸ್ತ್ರದಲ್ಲಿ ಈ ದೇಹವನ್ನ ಬ್ರಹ್ಮನಿಗೆ ಹೋಲಿಸಿದ್ರು. ಅನ್ನ ಬ್ರಹ್ಮ ಶರೀರ ಅಂತ ಕರೆದಿದ್ರು. ಇದು ಬ್ರಹ್ಮ ಅಂತ, ಯಾಕಂದ್ರೆ ಜಗತ್ತೇ ಬ್ರಹ್ಮನಿಂದ ಸೃಷ್ಟಿಯಾಗಿದೆ ಅಂತ ನಾವೆಲ್ಲ ಹೇಳ್ಕೊತೇವೆ. ಇದು ಸಹಿತ ದೇವರಾಗಿರೋದ್ರಿಂದ ಇದನ್ನು ಸಹಿತ ನೀನು ಸುಖವಾಗಿಡಬೇಕು. ನೀನು ಭಕ್ಷ್ಯ ಭೋಜ್ಯಗಳನ್ನ ನೀನು ಉಪಯೋಗಿಸು. ಒಂದು ಭಾಗವನ್ನ ಎಷ್ಟು ಸಂಪಾದನೆ ಮಾಡ್ತೀವೋ ಆ ಸಂಪಾದನೆ ಒಂದು ಭಾಗವನ್ನ ಆನಂದವಾಗಿ ನೀನು ಭೋಗಿಸ್ಬೇಕು, ಆನಂದವಾಗಿ ನೀನು ಊಟ ಮಾಡಬೇಕು, ಆನಂದವಾಗಿ ಮಡದಿ ಮಕ್ಕಳು ಎಲ್ಲರೂ ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನ ಆನಂದವಾಗಿ ಊಟ ಮಾಡಬೇಕು.
ಎರಡನೇ ತಾಳಿಂದ ಹೇಳಿದ್ರು ಅವರು, ಅದನ್ನ ನನ್ನ ಸತಿ ಸುತ್ತರಿಗೋಸ್ಕರವಾಗಿ ನೀನು ಸಂಗ್ರಹಿಸಬೇಕು, ಉಳಿಸಬೇಕು. ಅದೆಷ್ಟೋ ಜನ ಈ ಮೊದಲಿಂದ ಮಾಡೋದಕ್ಕಿಂತಲೂ ಮಧ್ಯದೇ ಹೆಚ್ಚು ಮಾಡೋದು, ಬರೀ ಗಳಿಸೋದು. ಎಷ್ಟು ಗಳಿಸ್ತಾರಂದ್ರೆ ತಾವು ಸಹಿತ ಊಟ ಮಾಡೋದಿಲ್ಲ, ಇನ್ನೊಬ್ಬರಿಗೂ ದಾನ ಮಾಡೋದಿಲ್ಲ, ಬರೀ ಗಳಿಸೋದು ಹೇಗಾಗಿರುತ್ತಂದ್ರೆ ಆ ಹಣ ದುರ್ಮಾರ್ಗಕ್ಕೆ ಹೋಗ್ಬಿಡತ್ತೆ. ಎಷ್ಟೋ ಜನ ಹೇಳ್ತಿರ್ತಾರ ನೋಡಿ, ಹಿಂದವ್ರ ತಾತ ಮುತ್ತಾತ ಎಷ್ಟು ಚೆನ್ನಾಗಿದ್ರು, ಎಷ್ಟು ಶ್ರೀಮಂತರಿದ್ರು, ನೋಡು ಮಕ್ಕಳೆಲ್ಲ ಇವತ್ತು ಹಾಳಾಗಿ ದುಶ್ಚಟ ಕಲ್ತು ಇಡೀ ಸಂಪತ್ತು ನಾಶ ಮಾಡಿದ್ರು ಅಂತ ಬೈಕೊಡ್ತಿರ್ತೀವಿ ನಾವು. ಯಾರನ್ನಾದ್ರೂ ಒಂದ್ ಊರಿಗೆ 10 ಉದಾಹರಣೆ ಸಿಗ್ತಾವ ನಿಮ್ಗೆ, ಮತ್ತೆ ನಾವು ಹೆಸರು ಹೇಳಕ್ ಹೋಗಲ್ಲ. ಯಾಕೆ ಅಬ್ಬಿಗಿರ ನಾವು ನೋಡಿದೀವಿ, ನಿಮಗೂ ಗೊತ್ತಿರ್ತದೆ. ಅವ್ರ ತಾತನ ಕಾಲದಲ್ಲಿ, ಅವ್ರ ಅಜ್ಜನ ಕಾಲದಲ್ಲಿ, ಅವ್ರ ಅಪ್ಪನ ಕಾಲದಲ್ಲಿ ಹೇಗಿತ್ತು, ಮಕ್ಕಳು ಬಂದು ಇಡೀ ಸಂಪತ್ತು ಹಾಳ ಮಾಡಿದ್ದು ನೋಡಿದ್ವಿ ನಾವು. ಯಾಕೆ ಸಂಪತ್ತು ನಾಶ ಆಯ್ತು ಅಂತ ಹೇಳಿ ಅದನ್ನ ಭೋಗಿಸ್ಲಿಲ್ಲ, ಅಂದ್ರೆ ಅದನ್ನ ಉಪಯೋಗಿಸಲಿಲ್ಲ, ಅದನ್ನ ಒಂದಿಷ್ಟು ದಾನ ಧರ್ಮ ಮಾಡಲಿಲ್ಲ. ಹಾಗಾಗಿ ಆ ಹಣ ಅನ್ನುವಂಥದ್ದು ನಾಶ ಆಯಿತು. ಇದು ದುಡಿದು ಸಂಪಾದನೆ ಮಾಡಕ್ ವಿಚಾರ ಇದು. ಇನ್ನು ಕೆಲವರು ಮೋಸ ಮಾಡಿ ಹಣ ಗಳಿಸ್ತಾರಲ್ಲ, ದುರ್ಮಾರ್ಗ. ಮತ್ತ ಅವ್ರದ್ದೇನ್ರಿ, ನಾವೇನೋ ದುಡಿತೀವಿ, 3 ತಾಳಿನ ಕೂರ್ಗಿ ಹಾಕ್ತಿವಿ, 3 ಕಾಳ್ನಾಗ 3 ಭಾಗ ಹೇಳಿದ್ರಿ, ಆಯ್ತು ನಾವೇನೋ 1 ಭಾಗ ದಾನ ಮಾಡ್ತೀವಿ, 1 ಭಾಗ ಊಟ ಮಾಡ್ತೀವಿ, 1 ಭಾಗ ಗಳಿಸ್ತೀವಿ. ಆದ್ರೆ ಇವ್ರು ದುಡಿಲಾರ್ದೆ ಮೋಸ ಮಾಡಿ ಗಳಿಸ್ತಾರಲ್ಲ, ಅವ್ರ ದುಡ್ಡು ಏನಾಗತ್ತೆ? ಅವ್ರು ಹೆಂಗ್ ಜೀವನ ಮಾಡ್ಬೇಕು ಅಂತ ಕೇಳಿದ್ರೆ, ದುರ್ಮಾರ್ಗದ ಹಣ ಯಾವ ಪುಣ್ಯದ ಕಾರ್ಯಕ್ಕೂ ಬರೋದಿಲ್ಲ. ಅದು ವ್ಯಕ್ತಿ ನಾಶ ಮಾಡ್ಲಿಕ್ಕೇನೆ ಅದು ಪರಿವಾರ ಆಗುವಂಥದ್ದು. ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಶರಣರು ಹೇಳಿದ್ರು. ಏನಾದ್ರೂ ದುರ್ಮಾರ್ಗದಿಂದ ಏನಾದ್ರೂ ಸಂಪಾದನೆ ಮಾಡಿದ್ರೆ ಅದಕ್ಕೆ ಮಾರ್ಗವೇ ಇಲ್ಲ. ಯಾಕಂದ್ರೆ ಆ ದುರ್ಮಾರ್ಗದ ಹಣ ಬಂದ ಮೇಲೆ ಆ ವ್ಯಕ್ತಿಗೆ ದಾನ ಮಾಡಕ್ಕೆ ಮನಸ್ಸು ಬರೋದಿಲ್ಲಂತೆ. ಯಾಕೆ ಬರೋದಿಲ್ಲ ಅಂದ್ರೆ ದುರ್ಮಾರ್ಗದ ಹಣ ಒಳ್ಳೆ ಕೆಲಸಕ್ಕೆ ಹೋಗೋದಿಲ್ಲ. ಸುಭಾಷಿತಕಾರರು ಬಹಳ ಸುಂದರವಾಗಿ ಹೇಳ್ತಾರ ಒಂದು ಮಾತು, ನ ಧರ್ಮಾಯ ನ ದೇವಾಯ ನ ಬಂಧುಭ್ಯೋ ನಚ ದೀರ್ಘೆ ದುರ್ಜನಸ್ಯ ವಿತ್ತಂ ಜಿತ್ತಂ ರಾಜತಸ್ಕರಹಿ ಅಂತ ಹೇಳಿದ್ರು. ಪಾಪಿ ಹಣ ಹೆಂಗ್ ಪಾಲಾಗತ್ತೆ, ಯಾರ ಪಾಲಾಗತ್ತೆ ಅಂತಂದ್ರೆ ಅದು ಧರ್ಮದ ಕೆಲಸಕ್ಕೆ. ನ ಧರ್ಮಾಯ, ಈಗ ಒಂದು ವರ್ಷಕ್ಕೊಂದ್ಸರಿ ನೀವೆಲ್ಲ ಅನ್ನದಾನೇಶ್ವರ ರಥೋತ್ಸವನ್ನ, ಜಾತ್ರೆಯನ್ನ, ದಾಸೋಗವನ್ನ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ. ಅಭಿನವ ಅನ್ನದಾನ ಸ್ವಾಮಿಗಳು ಹೇಳ್ತಾ ಇದ್ರು, ನಾವು ಸಾಕಷ್ಟು ಸಮಾರಂಭದಲ್ಲಿ ಪಾಲ್ಗೊಂಡಾಗ ಅವ್ರು ಹೇಳ್ತಾ ಇದ್ರು, ಅನ್ನದಾನೇಶ್ವರರಿಗೆ ಬಹಳ ಸಂತೋಷ ಆಗೋದು ಯಾವುದರಿಂದ ಅಂದ್ರೆ ಅನ್ನದಾಸೋಗದಿಂದ ಅಂತ ಹೇಳ್ತಿದ್ರು. ಅವ್ರ ಹೆಸರೇ ಅನ್ನದಾನ, ನಿಮ್ಗೆ ಗೊತ್ತಾನೆ, ಹೆಸರಿನಲ್ಲೇ ಇದೆ ನೋಡಿ ನಿಮ್ಗೆ ಅನ್ನದಾನ ಅನ್ನೋದು. ಅಭಿನವ ಅನ್ನದಾನ ಸ್ವಾಮಿಗಳವರು ನೀವು ದಾಸೋಗ ಮಾಡಿ ಎಷ್ಟು ಬೇಕು ಊಟ ಮಾಡಿಸಿ, ಪ್ರಸಾದ ಮಾಡಿಸಿ. ಇನ್ನು ಅವ್ರು ಹೇಳ್ತಿದ್ರು, ಕುಂದ್ರಿಸಿ ಊಟ ಬಡಿಸ್ಬೇಕು, ನೀವು ಚೆನ್ನಾಗಿ ಪ್ರಸಾದ ಮಾಡಿಸ್ಬೇಕು, ಅವ್ರ ಸಮಾಧಾನ ನೋಡ್ಕೋಬೇಕು. ಯಾಕಂದ್ರೆ ಇಂಥ ಧರ್ಮದ ಕೆಲಸಕ್ಕೆ ಪಾಪಿ ಹಣ ಬರೋದಿಲ್ಲ ಅಂತದು. ಅದಕ್ಕೆ ನಾವು ಎಷ್ಟೋ ಸರಿ ಹೇಳ್ತಿರ್ತೀವಿ, ಯಾರಿಗಾದ್ರೂ ನೀವು ಭಿಕ್ಷೆ ಕೇಳಕ್ ಹೋದ್ರೆ ಅಥವಾ ಧರ್ಮದ ಕಾರ್ಯಕ್ಕೆ ರಸಿಪ್ಟ್ ಹಿಡ್ಕೊಂಡು ಹೋದ್ರೆ ಕೊಡ್ಲಿಲ್ಲ ಅವ್ರು ನಾವು ಕೇಳಿದಷ್ಟು ಅಂತ ಯಾರು ಬೇಜಾರಾಗ್ಬೇಡಿ. ಯಾಕಂದ್ರೆ ಅವ್ರು ಕೊಡ್ಬೇಕಂತ ಮನಸ್ಸದ, ಆದ್ರೆ ಹಣ ಇದೆಯಲ್ಲ ಅದು ಒಳ್ಳೆ ರೀತಿಯಾಗಿ ಸಂಪಾದನೆಯಾಗಿದ್ರೆ ಇಂಥ ಧರ್ಮದ ಕೆಲಸಕ್ಕೆ ಕೊಡಬೇಕು ಅಂತ ಅವನಿಗೆ ಮನಸ್ಸು ಬರುತ್ತದೆ, ಆ ಹಣ ಬರ್ತದೆ. ಅದು ಪಾಪಿ ಹಣ ಆಗಿತ್ತು, ಅಧರ್ಮದ ಹಣ ಆಗಿತ್ತು ಅಂದ್ರೆ ಆ ವ್ಯಕ್ತಿಗೆ ಕೊಡಕ್ಕೆ ಮನಸ್ಸು ಬರೋದಿಲ್ಲ, ನೀವು ತೆಗೆದುಕೊಂಡು ಬರಕ್ಕೆ ಆಗೋದಿಲ್ಲ. ಬರುವಾಗ ಅವ್ನು ನೋಡ್ರಿ ಎಷ್ಟು ಸಂಪತ್ತಿತ್ತು, ಕೊಡ್ಲೇ ಇಲ್ಲ, ಬರೀ 500 ಕೊಟ್ಟನ 100 ಕೊಟ್ಟನ ಅಂತ ಬೈಕೊಂಡ್ಬರ್ಬೇಡ್ರಿ ಯಾರು. ಯಾಕೆಂದ್ರೆ ಪಾಪಿ ಹಣ ಈ ಧರ್ಮದ ಕಾರ್ಯಕ್ಕೆ ಬರೋದಿಲ್ಲ. ನಮ್ಮ ಮಠದ ವಾರ್ಷಿಕೋತ್ಸವ ಮಾಡ್ತೀವಿ, ನಾವು ರೆಸಿಪ್ಟ್ ಕೊಡ್ತೀವಿ, ನಾವು ಹೇಳ್ತೇವೆ ಯಾರು ಏನು ಕೊಡ್ತಾರೆ ಇಷ್ಟು ಇಸ್ಕೊಂಡ್ಬರ್ಬೇಕು, ಏನೂ ಕೊಡದಿದ್ರು ಸಂತೋಷ ಬರ್ಬೇಕಂತ ಹೇಳ್ತೀವಿ ನಾವು. ಯಾಕಂದ್ರೆ ಅವನ ಹಣ ಪಾಪಿ ಹಣ ಇತ್ತು ಅಂದ್ರೆ ಆ ಹಣ ನಮ್ಮ ಮಠಕ್ಕೆ ಬೇಡ. ಅವನು ಕೊಡ್ತೀನಂದ್ರೆ ಇಸ್ಕೋಬೇಡ್ರಿ ಪಾಪಿ ಹಣ ಅಂತಂದ್ರೆ ಮೊದಲೇ ಬರೋದಿಲ್ಲ ಅದು. ಒಂದ್ ವೇಳೆ ಒತ್ತಾಯ ಮಾಡಿ ಯಾರೋ ಹಿರಿಯರು ಬಂದರೆ ಬೇಜಾರಾಗ್ತಾರ ಅಂತ ಏನಾದ್ರು ಕೊಟ್ಟರು ಸಹಿತ
ಅದು ಒಳ್ಳೇದಾಗೋದಿಲ್ಲ. ಯಾಕಂದ್ರೆ ಶುಭ ಕಾರ್ಯಕ್ಕೆ ಒಳ್ಳೇದಾಗಲ್ಲ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಪಾಪಿ ಹಣ ಏನಾಗುತ್ತೆ, ನ ಧರ್ಮಾಯ, ಧರ್ಮದ ಕೆಲಸಕ್ಕೆ ಬರೋದಿಲ್ಲ. ನ ದೇವಾಯ, ಯಾವ ದೇವರ ಕೆಲಸಕ್ಕೂ ಸಿಗೋದಿಲ್ಲ. ಯಾವ್ದಾದ್ರು ದೇವಸ್ಥಾನ ಕಟ್ತೀವಪ್ಪ, ದೇವಸ್ಥಾನ ಗೋಪುರ ಮಾಡ್ಬೇಕು, ಬಣ್ಣ ಮಾಡ್ಬೇಕು, ಲೈಟ್ ಬೇಕಾಗಿದೆ ಅಂತ ಕೇಳಿದ್ರೆ ಆ ದೇವರ ಕೆಲಸಕ್ಕೂ ಕೊಡೋದಿಲ್ಲ ಅವನು. ಇನ್ನು ಮುಂದೊಂದು ಮಾತ್ರ, ನ ಬಂಧುಭ್ಯೋ, ಅವ್ರ ಅಣ್ಣ ತಮ್ಮಂದಿರು ಕೊಡೋದಲ್ಲಂತೆ. ಎಷ್ಟೋ ಜನ ಅಂತಿರ್ತಾರ ನೋಡ್ರಿ, ಏನ್ರಿ ಅವ್ನಿಗೆ ಎಷ್ಟು ಶ್ರೀಮಂತಿಕಿದೆ, ಅವ್ರ ಅಣ್ಣ ತಮ್ಮಂದಿರು ಎಷ್ಟು ಕಷ್ಟ ಪಡ್ತಾರೆ, ಅವ್ರಿಗೇನೂ ಸಹಾಯ ಮಾಡೋದಿಲ್ಲ. ಅವ್ರು ಓದಿಸುವಾಗ ಎಷ್ಟು ಕಷ್ಟಪಟ್ಟರು ಅವ್ರ ಅಣ್ಣ ತಮ್ಮ ಎಲ್ಲ, ಅವ್ರ ಅಣ್ಣ ದೊಡ್ಡವನಾದ ಮೇಲೆ ಅವ್ರ ಮನೆ ಕಡೆನೆ ಬರೋದಿಲ್ಲ, ಬರೀ ಅವನು ಹೆಂಡ್ರು ಮಕ್ಕಳು ಅವನೇ ಸುಖವಾಗಿದ್ದಾನೆ, ಅವ್ರು ನೋಡೋದೇ ಇಲ್ಲ ಅಂತ ಬೈಕೊಳ್ತಿರ್ತಾರೆ. ಯಾಕೆ ಅವನು ಕೊಡ್ತಾ ಇಲ್ಲ ಬಂಧುಗಳಿಗೆ, ಸಹೋದರಿಗೆ ಅಂತ ಹೇಳಿದ್ರೆ, ಆತನು ಧರ್ಮದ ಮಾರ್ಗವಾಗಿ ಹಣ ಸಂಪಾದನೆ ಮಾಡಿದ್ರೆ ಅವರು ಅಣ್ಣ ತಮ್ಮಂದ್ರು ಕೊಡುವಂತ ಮನಸ್ಸು ಬರ್ತಿತ್ತು, ಅವನಿಗೆ ಬಂಧುಗಳಿಗೆ ಕೊಡ್ಲಿಕ್ಕೆ ಮನಸ್ಸು ಬರ್ತಿತ್ತು. ಆದ್ರೆ ಹಣ ಏನಾಯ್ತು, ಅಧರ್ಮದ ಹಣ ಇರೋದ್ರಿಂದ ಬಂಧುಗಳು ಕೊಡಕ್ಕೂ ಸಹಿತ ಬರೋದಿಲ್ಲ. ಮತ್ತೆ ಹಾಗಾದ್ರೆ ಆ ಏನಾಗತ್ತೆ, ದುರ್ಜನಸ್ಯ ವಿತ್ತಂ ಜಿತ್ತಂ ರಾಜತಸ್ಕರೈ ಅಂತ ಹೇಳ್ತಾರೆ. ಪಾಪಿ ಹಣ ಒಂದು ಕಳ್ಳರ ಪಾಲಾಗತ್ತೆ, ಇಲ್ಲಾದ್ರೆ ರಾಜರ ಪಾಲಾಗತ್ತೆ ಅಂತ ಬರೆದ್ರು ಅವ್ರು ಸುಭಾಷಿತಕಾರರು. ಆದ್ರೆ ಇವತ್ತು ನೀವು ಕಳ್ಳರು ಬಹಳ ಕಡಿಮೆ. ಈಗ ಹಿಂದೆಲ್ಲ ಮನೆ ಕಳು ಮಾಡ್ತಿದ್ರು ಅಂತ ಟಿವಿ ನೋಡ್ತಿದ್ವಿ, ಯಾರು ಕಳು ಮಾಡೋದು ಕಡಿಮೆ, ಈಗ ಕಳ್ಳರ ಕಡಿಮೆ ಆಗಿದೆ. ಈಗ ಬೇರೆ ಬೇರೆ ಕಳ್ಳರಾಗಿದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ಮನಿ ಕಳು ಮಾಡೋರು ಬಹಳ ಕಡಿಮೆ. ಈಗ ನೀವು ಮನಿ ಬೀರ್ ಹಾಕಿರಿ ಯಾರು ಕಳು ಮಾಡ್ಲಾರ್ದಂಗಿದೆ, ಹಿಂದಿನ ಕಾಲದ ಬಹಳ ಇತ್ತಿತ್ತು. ಆದ್ರೆ ಯಾರು ಆ ಹಣ ಏನಾಗ್ತಿತ್ತು ಅಂದ್ರೆ ರಾಜರ ಪಾಲ. ಅಂದ್ರೆ ಇವತ್ತು ಯಾರ ಟಿವಿಗಳನ್ನ ನೋಡ್ಬೇಕು ನೀವು, ಇನ್ಕಮ್ ಟ್ಯಾಕ್ಸ್ ನವ್ರು ಬರ್ತಾರೆ. ಮೊನ್ನೆ ಒಬ್ಬ ಯಾವ್ದೋ ರಾಜ್ಯದಲ್ಲಿ ಸಿಕ್ಕಿದ್ದಾರೆ ಇನ್ಕಮ್ ಟ್ಯಾಕ್ಸ್ಗೆ 10 ದಿವಸ ತಗೊಂಡಿದ್ದಾರೆ. 100 ಜನ ಅವ್ನ ಹಣ ಎಣಸಕ್ಕೆ, ಅವ್ನ ಹಣ ಸಂಪಾದನೆ ಮಾಡಿದ್ದನ್ನ ಎಣಿಸ್ಲಿಕ್ಕೆ ಮಿಷನ್ ತೆಗೆದುಕೊಂಡು ಹೋಗಿ 100 ಜನ ಕುಳಿತುಕೊಂಡು 10 ದಿವಸ ಎಣಿಸಿದ್ದಾರೆ. ಅಂದ್ರೆ ಎಷ್ಟು ಹಣ ಗಳಿಸಿರ್ಬೇಕು ಅವನು. ಅದಷ್ಟು ಎಲ್ಲ ಸರ್ಕಾರದ ಪಾಲಾಯ್ತು. ಧರ್ಮದ ಕೆಲಸಕ್ಕೆ ಬರಲಿಲ್ಲ, ದೇವರ ಕೆಲಸಕ್ಕೆ ಬರಲಿಲ್ಲ, ಬಂಧುಗಳಿಗೆ ಕೊಡ್ಲಿಲ್ಲ, ಸರ್ಕಾರದ ಪಾಲು ಹಾಕೋಯ್ತು. ಅದಕ್ಕೆ ಈ ರೀತಿಯ ಸಂಪಾದನೆಯನ್ನ ಮಾಡೋದಕ್ಕಿಂತಲೂ ಧರ್ಮವಾಗಿ ಸಂಪಾದನೆ ಮಾಡಿ ಒಂದಿಷ್ಟು ದಾನವನ್ನ ಮಾಡಿದಾಗ ಆ ವ್ಯಕ್ತಿಗೆ ಸಿಗುವಂತ ಪುಣ್ಯ ಇದೆಯಲ್ಲ, ಅದು ಪರಲೋಕದ ಸಂಪತ್ತು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನೀವೆಲ್ಲ ಹೋಗುವಾಗ ನಿಮಗೆಲ್ಲ ಗೊತ್ತಿದೆ, ಯಾರಾದ್ರೂ ತೀರ್ ಹೋದಾಗ ಹೋಗಿರ್ತೀರಿ, ಯಾರಾದ್ರೂ ಏನಾದ್ರು ತೆಗೆದುಕೊಂಡು ಹೋಗಿದಾರ? ಯಾರಾದ್ರೂ ಒಂದಿಷ್ಟೇ ಬಾಳ ಗಳಿಸಿದ್ರು, ಬರೀ 4 ಎಕರೆ ಜಮೀನಿತ್ತು, 10 ಎಕರೆ 10 ಕೂರ್ಗಿ ಮಾಡಿದ ಅಂತ ಹೇಳಿ ಒಂದಿಷ್ಟೇನಾರ ಪಾಣಿಯಲ್ಲಿ ಅವನ ಹೆಸರು ಕೂಡಿ ಆ ಪಾಣಿ ಏನಾರ ಇಟ್ಟಾರ ಜಮೀನು ಅವನ ಸಂಸ್ಕಾರದೊಳಗೆ. ಬಹಳಷ್ಟು ಬಂಗಾರ ಗಳಿಸಿದ್ದಂತ ಬಂಗಾರ ಇಟ್ಟಾರೇನು? ಬಂಗಾರ ಬಿಚ್ಕೊಡ್ತಾರೆ. ಇನ್ನು ಮನೆಯವರೆಗೆ ವಿಷಯ ತಿಳಿಸೋಕ್ಕಿಂತ ಮುಂಚೆ ಬಂಗಾರ ಬಿಚ್ಕೋತಾರೆ, ನಿಮ್ಗೆಲ್ಲ ಗೊತ್ತಿದೆಯಲ್ಲೋ. ಮತ್ತೆ ಅಣ್ಣ ತಮ್ಮಂದ್ರೆ ಗೊತ್ತಾಗತ್ತೆ ಅಂತೇಳಿ ಇನ್ನೂ ಇನ್ನು ತೀರ್ ಹೋದ ತಕ್ಷಣ ಹೇಳೋದಿಲ್ಲ, ಅರ್ಧ ಗಂಟೆ ಟೈಮ್ ನೋಡ್ತಾರೆ, ಬೀಗ ಬಿಚ್ಕೋತಾರ, ಬಂಗಾರ ಬಿಚ್ಕೊಡ್ತಾರ. ಎಲ್ಲ ಆದ್ಮೇಲೆ ತೀರ್ ಹೋದ ವಿಷಯ ಕೊಡ್ತಿರ್ತಾರೆ. ಎಷ್ಟೇ ಸಂಪತ್ತು ಮಾಡಿದ್ರು ಸಹಿತ ಯಾರು ಇಲ್ಲಿವರೆಗೂ ಏನು ತೆಗೆದುಕೊಂಡು ಹೋಗಿಲ್ಲ. ಹಾಕೊಂಡಿರ್ತಕ್ಕಂಥ ಒಳ್ಳೆ ಬಟ್ಟೆ ಹಾಕೋಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಸಪರೇಟ್ ಆಗಿ ಬಟ್ಟೆ ಇದೆ, ಗೊತ್ತಿಲ್ಲ ನಿಮಗೆಲ್ಲ. ಸಂಸ್ಕಾರಕ್ಕೆ ಬಟ್ಟೆ ಅಂತ ಸಿಗುತ್ತದ. ಇಷ್ಟೆಲ್ಲವೂ ಸಹಿತ ಗೊತ್ತಿದ್ದರೂ ಸಹಿತ ಮನುಷ್ಯ ಬೇಕು 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 ಅನ್ನುವಂತ ಭಾವನೆಯಿಂದ ಬದುಕಿದ್ದಾನೆ. ಅದಕ್ಕೆ ಹೋಗುವಾಗ ಏನೂ ತೆಗೆದುಕೊಂಡು ಹೋಗಲಾರದಂತ ವ್ಯವಸ್ಥೆ ಒಳಗೆ ಏನಾದ್ರೂ ಒಂದು ತೆಗೆದುಕೊಂಡು ಹೋಗಬಹುದು ಅಂತಂದ್ರೆ ಒಂದೇ ಒಂದು ಸಂಪತ್ತು, ಅದು ಪುಣ್ಯ ಎಂಬುವ ಸಂಪತ್ತು. ನೀವೇನಾದ್ರೂ ತೆಗೆದುಕೊಂಡು ಹೋಗಬೇಕು, ನಾನು ಬಂದಿದ್ದೀನಿ, ಭೂಮಿಗೆ ಬಂದ್ಬಿಟ್ಟಿದ್ದೀನಿ, ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ, ಏನೋ ಒಂದಿಷ್ಟು ಜ್ಞಾನ ಕೊಟ್ಟಿದ್ದಾರೆ, ಏನೋ ಒಂದಿಷ್ಟು ವಸ್ತು ಸಿಕ್ಕಿದೆ, ಏನೋ ಉದ್ಯೋಗ ಸಿಕ್ಕಿದೆ, ಒಂದು ಸಂಪತ್ತು ಗಳಿಸಿನಿ, ಸಂಸಾರ ಜೀವನ ಆಯ್ತು, ಮಕ್ಕಳಾಯ್ತು, ಎಲ್ಲ ಆಯ್ತು. ಆದ್ರೂ ಭಗವಂತನ ಹತ್ತಿರಕ್ಕೆ ಹೋಗುವಾಗ ಹಾಗೆ ನಾನು ಬರಿಗೈಲಿ ಹೋಗಬಾರದು, ಏನಾದ್ರೂ ಒಂದಿಷ್ಟು ಪುಣ್ಯ ಗಳಿಸಬೇಕು ಅಂತಿತ್ತು ಅಂದ್ರೆ ನೀವು ಧರ್ಮ ಕಾರ್ಯವನ್ನ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿಂದ ಒಂದಿಷ್ಟು ದಾನ ಧರ್ಮ ಮಾಡೋದು.
ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವೂ ಭಗವಂತನ ದಾನವೇ. ಒಂದು ವಸ್ತು ಏನಾದರೂ ಇವತ್ತು ಪ್ರಕೃತಿಯಲ್ಲಿ ಒಂದು ವಸ್ತು ಏನಾದರೂ ತಮಗೂ ಉಪಯೋಗಿಸ್ಕೊಂಡಿದವ? ತೆಂಗಿನ ಗಿಡ ನೋಡಿದಿರಿ, ಎಷ್ಟು ತನ್ನ ಜೀವನ ಪರ್ಯಂತರ ಬಿಡ್ಲಿಕ್ಕೆ ಪ್ರಾರಂಭವಾದ್ರೆ 10-15 ವರ್ಷವರೆಗೂ ಸಾಕಷ್ಟು ತೆಂಗಿನಕಾಯಿ ಕೊಡ್ತದೆ. ಒಂದು ದಿವಸ ಒಂದು ಎಳ್ನೀರು ಕುಡಿದಿಲ್ಲ ಯಾವ ತೆಂಗಿನ ಗಿಡ. ಮಾವಿನ ಗಿಡಗಳು ಎಷ್ಟು ಮಾವಿನ ಹಣ್ಣು ಬಿಡ್ತವೆ, ಒಂದು ಹಣ್ಣು ಒಂದು ಮಾವಿನ ಹಣ್ಣು ತಿನ್ನೋದಿಲ್ಲ. ಎಲ್ಲವೂ ದಾನವೇ. ಪಶು ಪಕ್ಷಿ ಪ್ರಾಣಿಗಳು ಜನರು ಮನುಷ್ಯರು ಎಲ್ಲರೂ ತಿನ್ನಂತೇಳಿ ತಮಗೋಸ್ಕರವಲ್ಲದೆ ಈ ಜಗತ್ತಿಗೋಸ್ಕರ ದಾನ ಮಾಡ್ತಾ ಇಲ್ಲ. ಅಂತ ದಾನವನ್ನುಂಡಂತ ಮನುಷ್ಯ ದಾನದ ಉಣಗನ ಕಲ್ಪಿಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಭಗವಂತ ಶರಣ ಬಸವೇಶ್ವರ ರೂಪವಾಗಿ ದಾಸೋಗ ಮಾಡುವಂತ ಮಹಿಮೆ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಶರಣಬಸವೇಶ್ವರ ಅವತಾರ ಆಯಿತು ಅಂತ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ನೀವೆಲ್ಲ ಶರಣಬಸವೇಶ್ವರ ಪುರಾಣವನ್ನ ಈಗಾಗಲೇ 20 ದಿವಸಗಳ ಪರ್ಯಂತರವಾಗಿ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಹೇಳಿದಾರೆ ಅಂತ ಎಲ್ಲ ಗೊತ್ತಾಯ್ತು. ಮೊನ್ನೆ ಫೋನ್ ಮಾಡಿದೆ, ಹೇಗೆ ಜನ ಸೇರ್ತಾ ಇದಾರೆ, ಹೇಗೆ ಇಲ್ಲ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಬುದ್ಧಿ, ಬಹಳ ಜನ ಸೇರ್ತಾ ಇದಾರೆ, ಬಹಳ ಚೆನ್ನಾಗಿ ವೈಭವ ಆಗ್ತಾ ಇದೆ. ಬೆಳಗ್ಗೆ ಮಹಾತ್ಮಪ್ಪಜ್ಜರು ಮಾದೇವಪ್ಪರು ಇದ್ರು, ದಿನ ನಿತ್ಯ ಒಳ್ಳೊಳ್ಳೆ ಚೆನ್ನಾಗಿ ಊಟ ದಾಸೋಗ ಮಾಡ್ತಾ ಇದ್ದೀವಿ. ಅಬ್ಬಿಗಿರಿ ಅಂದ್ರೆ ದಾಸೋಗನ ಅತ್ಯಂತ ಪ್ರಿಯ. ಅನ್ನದಾನ ಸ್ವಾಮಿಗಳು ಮತ್ತು ಅವರ ಪ್ರಭಾವದಿಂದ ಹೇಗಾಗಿದೆ ಅಂದ್ರೆ ಅಬ್ಬಿಗಿರಿಯಲ್ಲಿ ದಾಸೋಗಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಇಲ್ಲಿ ಯಾವ್ದಾದ್ರು ಧರ್ಮ ಕಾರ್ಯ ನಡೀತದೆ ದಾಸೋಗ ಅಂತ ಹೇಳಿದ್ರೆ ನಾನ್ ಮುಂದು ನೀ ಮುಂದು ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ನಿಂತು ದಾಸೋಗ ಮಾಡುವಂತ ಒಂದು ಗುಣ ನಾವು ನೋಡಿದ ಪ್ರಕಾರ ಇಡೀ ಅಕ್ಕಪಕ್ಕದಲ್ಲೂಕ್ಕಿಂತಲೂ ಅಬ್ಬಿಗಿರಿ ಗ್ರಾಮ ದಾಸೋಗಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ, ದಾಸೋಗ ಪ್ರಿಯರಾಗಿದ್ದಾರೆ ಅನ್ನುವಂಥದ್ದನ್ನ ಬಹಳಷ್ಟು ಸಂತೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತದೆ. ಒಂದು ಮನಸ್ಸು ಬರ್ಬೇಕು, ಅಬ್ಬಿಗಿರಿಯಲ್ಲಿ ಏನಾದ್ರೂ ಮಾಡಬೇಕು ಅಂತ ಮನಸ್ಸು ಬಂತು ಅಂದ್ರೆ ಏನೂ ಕಡಿಮೆ ಇಲ್ಲ. ಅಬ್ಬಿಗಿರಿಯಲ್ಲಿ ನಿಮಗ 2005ರಲ್ಲಿ ದಸರಾ ದರ್ಬಾರ್ ಪೂಜ್ಯರನ್ನು ಗೊತ್ತಿತ್ತೋ ಇಲ್ಲೋ, ದಸರಾ ದರ್ಬಾರ್ ಅಲ್ಲಿ ಶ್ರೀಶೈಲ ಜಗದ್ರು ದಸರಾ ದರ್ಬಾರ್ ಮಾಡಿದ್ವಿ. ಒಂದೊಂದು ದಿವಸ 15,000 ಜನಕ್ಕೆ ಯಾವ್ಯಾವ ರೀತಿ ಅಂದ್ರೆ ಟ್ರ್ಯಾಕ್ಟರ್ ನಲ್ಲಿ ಹೋಳಿಗೆ ಹೊರ್ಕೊಂಡ್ ಬಂದ್ರು. ಟ್ರ್ಯಾಕ್ಟರ್ ಮೇಲೆ ಆ ದಾಸೋಗ ನೋಡಿಕೊಂಡು ಇವತ್ತು ಆ ಪತ್ರಿಕೆ ನಾವು ನೋಡಿದ್ವಿ. ಪತ್ರಿಕೆಯಲ್ಲಿ ಹೇಗೆ ಬರೆದ್ರೆ ಹಬ್ಬಬ್ಬ ಅಬ್ಬಿಗಿರಿ ದಸರಾ ಹಬ್ಬ ಹೋಳಿಗೆ ಹಬ್ಬ ಅಂತ ಪೇಪರ್ ಬರೆದ್ರು. ಒಂದಲ್ಲ ಎರಡಲ್ಲ ಕುಂಬಳ ಹೋಗಿ ಅಂತೆ ಏನೇನೋ ಬೇರೆ. ಅಂದ್ರೆ ಭಕ್ತರಿಗೆ ಅಬ್ಬಿಗಿರಿಯಲ್ಲಿ ವಿಶೇಷವಾಗಿ ದಾಸೋಗಕ್ಕಿಂತ ಹೆಚ್ಚು ಗೌರವನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾವು ನೋಡ್ತಿರ್ತೀವಿ, ಎಲ್ಲ ಅಂತಿರ್ತಾರೆ ಎಷ್ಟೋ ಬರಗಾಲ ಬಂದ್ರು ಅಬ್ಬಿಗಿರಿ ಬರಗಾಲ ಇರೋದಲ್ಲ. ನೀವು ನಮ್ಗೆ ಗಮನಿಸಿದ್ರೆ ಇಲ್ಲ, ಎಲ್ಲಿ ಮಳೆ ಆಗಿದ್ರೆ ಕಡೆಗೆ ಒಂದ್ ಮಳೆ ಬಂದರೆ ಒಳ್ಳೆ ಅಷ್ಟು ಬೆಳಗ್ಗೆ ಬಂದಿರ್ತದೆ. ಮೊನ್ನೆ ದಿವಸ ಹೇಳ್ತಾ ಇದ್ರು, ಆ ಮಳೆ ಯಾವ್ದೋ ಒಂದು ಮಳೆ ಬರದೆ ಹೋಗಿದ್ರೆ ಈರುಳ್ಳಿನೂ ಆಗ್ತಿದ್ದಿಲ್ಲ, ಮೆಣಸಿನಕಾಯಿನೂ ಆಗ್ತಿದ್ದಿಲ್ಲ, ಹೆಸರುನು ಆಗ್ತಿದ್ದಿಲ್ಲ ಅನ್ನೋದು. ಒಂದು ಮಳೆ ಎಷ್ಟೋ ಜನಕ್ಕೆ ಬದಲ ಕೊಡ್ತಿ ಬುದ್ಧಿ ಅಂತ ಒಂದು ಮಾತು ಹೇಳಿದ್ರು. ಎಲ್ಲೂ ಹಾಕ್ಬೇಕಲ್ಲಾಗಿದ್ದಿಲ್ಲ. ಅಂದ್ರೆ ದಾನದ ಹಣದಿಂದ ಭಗವಂತನಿಗೆ ಸಂತೋಷ ಆಗುತ್ತೆ ಎನ್ನುವಂಥದ್ದನ್ನ ನೀವು ತಿಳ್ಕೊಳ್ಳುವಂತರಾಗಬೇಕು. ಅದಕ್ಕೆ ದಾನವನ್ನ ಸಾಧ್ಯವಾದಷ್ಟು ನಿಷ್ಕಲ್ಮಶವಾಗಿರ್ತಕ್ಕಂಥ ದಾನ ಮಾಡಬೇಕು. ಯಾವುದೇ ಫಲಾಪೇಕ್ಷೆಯನ್ನು ಪಡಬಾರದು. ಯಾವ ರೀತಿ ಇರಬೇಕು ಅಂದ್ರೆ ದಾನದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕರ್ಣನ ಘಟನೆ. ಕರ್ಣ ಪರಮಾತ್ಮ ಭಾರತದ ಸಂಸ್ಕೃತಿಯಲ್ಲಿ ದಾನಶೂರ ಕರ್ಣ ಅಂತ ಅನಿಸ್ಕೊಂಡು ಹೋದ. ದಾನಶೂರ ಅಂತ ಎಷ್ಟು ಅನಿಸ್ಕೊಂಡ ಅಂತ ಹೇಳಿದ್ರೆ ಆತ ಯಾರು ಏನು ಕೇಳಿದ್ರು ದಾನ ಮಾಡ್ತಾ ಇದ್ದ. ಅದಕ್ಕೆ ದಾನಶೂರ ಅಂತ ಕರ್ಣ ಅನಿಸ್ಕೊಂಡ. ಯಾವ ರೀತಿ ಆಗಿತ್ತು ಅಂದ್ರೆ ಒಮ್ಮೆ ಪರೀಕ್ಷೆ ಕಾಲ ಹೇಗೆ ಬಂತು ಅಂದ್ರೆ ದಾನಶೂರ ಕರ್ಣನಿಗೆ ಮುಖಚೌರ ಮಾಡ್ಕೋತಾ ಇದ್ದ. ಮುಖಚೌರ ಮಾಡಿಕೊಳ್ಳುವಾಗ ಒಬ್ಬ ಭಿಕ್ಷುಕ ಬಂದ. ಮಹಾರಾಜ, ನನಗೊಂದಿಷ್ಟು ಹಣ ಬೇಕಾಗಿದೆ, ಮನೆಯಲ್ಲಿ ಬಹಳ ಕಷ್ಟ ಇದೆ, ಒಂದು ವಾರದಿಂದ ಊಟ ಮಾಡಿಲ್ಲ ಮನೆ ಮಕ್ಕಳೆಲ್ಲ ಅಂತ ಹೇಳಿದ. ಆ ತಕ್ಷಣದಲ್ಲಿ ಆತ ವ್ಯಕ್ತಿ ನೋಡಿದ, ಕರ್ಣ ನೋಡಿದ, ಬುಡಕಲ ಶರೀರ ಎಲ್ಲ ದೇಹದೊಳಗೆ ಶಕ್ತಿ ಎಲ್ಲ ಬಿಚ್ಚೋಗ್ಬಿಟ್ಟಿದೆ, ಎಲುಬೆಲ್ಲ ಕಾಣ್ತಾ ಇದೆ, ಹರಿದ ಬಟ್ಟೆ ಆಗಿದೆ. ಊಟ ಮಾಡಿ ಆತನ ಮುಖದಲ್ಲಿ ಕಳೆ ಇರಲಾರ್ದ, ಒಂದು ವಾರನ ಊಟ ಮಾಡಲಾರ್ದ ಕಳೆ ಇದ್ದಿಲ್ಲ. ಅದಕ್ಕೆ ಕರ್ಣನ್ ನೋಡಿದ ತಕ್ಷಣ ಅನಿಸ್ತು, ಈತನಿಗೆ 100 ಬಂಗಾರದ ನಾಣ್ಯ ಕೊಡಬೇಕು ಅಂತ ಮನಸ್ಸು ಬಂತ ಆತನಿಗೆ. ಅಂದ ತಕ್ಷಣ ನೋಡ್ತಾ ಇದ್ದಾನೆ, ಪಕ್ಕದಲ್ಲಿ ಚೀಲ ಇತ್ತು, ಬಂಗಾರದ 100 ಹಣ. ಮೊದಲೇ ರಾಜ ಅಲ್ವಾ, ನೋಡಿದ ಮುಖಚೌರ ಮಾಡ್ಕೊಳ್ತದ, ಬಲಗೈಲಿ ಮಾಡ್ಕೊಳ್ತಾ ಇದ್ದ. ಬಲಗೈ ಎಲ್ಲ ಆ ಸೋಪು ಕೂದಲು ಎಲ್ಲ ಆಗ್ಬಿಟ್ಟಿತ್ತು.
ತಕ್ಷಣ ಎಡಗೈ ಖಾಲಿ ಇತ್ತು, ಎಡಗೈ ತೆಗೆದುಕೊಂಡ, ಆ ಚೀಲವನ್ನು ತೆಗೆದುಕೊಂಡು ತಗೋ ಅಂತ ಆತನಿಗೆ ಎಡಗೈಲಿಂದ ಕೊಡಲಿಕ್ಕೆ ಹೊರಟ. ಒಂದ್ ಸ್ವಲ್ಪ ದಾನ ತೆಗೆದುಕೊಳ್ಳಿಕ್ ಬಂದಿರತಕ್ಕಂತ ವ್ಯಕ್ತಿ ಈ ತರ ಪುರಾಣ ಪ್ರವಚನಕ್ಕೆ ಹೋಗಿ ಕೇಳ್ತಿದ್ದ. ಒಂದಿಷ್ಟು ಜ್ಞಾನ ಇತ್ತು. ಆತಂದ, ಮಹಾರಾಜ ನಿಂತ್ಕೋ, ದಾನ ಏನೋ ಕೊಡ್ತಾ ಇದೀಯ, ದಾನ ಕೊಡಬೇಕಾದ್ರೆ ಬಲಗೈಲಿ ಕೊಡಬೇಕು, ನೀನ್ ಎಡಗೈ ಕೊಡ್ತಾ ಇದೆಯಲ್ಲ. ಅವಾಗ ದಾನ್ ಶೂರಕರ್ಣ ಬಹಳ ದೊಡ್ಡ ಮಾತು ಹೇಳ್ತಾನೆ. ನೀವೆಲ್ಲರೂ ನೆನಪಿಟ್ಕೊಳ್ಬೇಕು ಆ ಮಾತನ್ನ. ಆತ ಹೇಳ್ತಾ ಇದ್ದಾನೆ, ನೋಡು, ನಿನ್ನ ನೋಡಿದ ತಕ್ಷಣದಲ್ಲಿ ನಿನಗೆ 100 ಬಂಗಾರದ ನಾಣ್ಯ ಕೊಡಬೇಕು ಅಂತ ಮನಸ್ಸು ಬಂದೆ. ನಾನೇನಾದ್ರೂ ಬಲಗೈಲಿ ಕೊಡಬೇಕು ಅಂತ ಹೇಳಿ ಬಲಗೈ ಕೈ ತೊಳ್ಕೊಂಡು ರೆಡಿಯಾಗಿ ನಾನು ಕೊಡಬೇಕು ಅನ್ನೋದ್ರೊಳಗಾಗಿ ನನ್ನ ಮನಸ್ಸು ಏನು ಮಾಡುತ್ತೆ, 100 ಯಾಕೆ ಕೊಡ್ತೀಯ, 50 ಕೊಡು ಅಂತ ಮನಸ್ಸು ಬರುತ್ತೆ ನನಗೆ. ನಾನು ಮೊದಲು ಮಾಡಿದ ಸಂಕಲ್ಪ ವಿಕಲ್ಪ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದು ಎಡಗೈಲರಾಗಲಿ ಬಲಗೈಲಾಗಲಿ ಮನಸ್ಸಿಗೆ ಬಂದಿದೆ ಅಂದ್ರೆ ಅದನ್ನು ಕೊಟ್ಟು ಬಿಡಬೇಕು ಅನ್ನುವಂತ ಗುಣ ನನ್ನದು. ಹಾಗಾಗಿ ಇದನ್ನು ನೀ ತೆಗೆದುಕೋ ಅಂತ ಹೇಳಿ ಕರ್ಣ ಪರಮಾತ್ಮ ಹೇಳಿದ ಅಂತ ಮಾತಾಡಿದ. ಯಾಕೆ ಈ ಮಾತನ್ನು ಹೇಳ್ತೀವಂದ್ರೆ, ಈ ದಾನ ಮಾಡುವಾಗಲೂ ಸಹಿತ ಮನಸ್ಸು ಬಹಳ ಕೆಲಸ ಮಾಡ್ತಿರ್ತದೆ. ಈ ಎಡಗೈ ಬಲಗೈ ಮಧ್ಯದಲ್ಲಿ ಇರದೆ ಮನಸ್ಸು ಮಧ್ಯದ ಭಾಗದಲ್ಲಿ ಮನಸ್ಸು ಎಷ್ಟು ಸಣ್ಣತನ ವಿಚಾರ ಮಾಡುತ್ತೆ, ಒಂದು ಕ್ಷಣದೊಳಗೆ ಬದಲಾವಣೆ ಆಗ್ತಿರ್ತದೆ. ಏನೋ ಒಂದು ಮಠಕ್ಕೆ ಏನೋ ನೀವು ದಾನ ಕೊಡಿಸ್ಬೇಕು ಅಂತ ಅನ್ಕೋತೀರಿ, ಮಣಿಗೆ ಹೋಗಾದ್ರೂ ಬದಲಾವಣೆ ಆಗಿರುತ್ತೆ. ಅಯ್ಯೋ ಅದನ್ನ ಯಾಕೆ ಮುಂದೆ ಕೊಡ್ಸಂದ್ಬಿಡು ಅಂತ ಬರ್ತದೆ. ಮನಸ್ಸು ಅನ್ನುವಂಥದ್ದು ಬಹಳ ಸಂಕುಚಿತವಾಗಿರೋದ್ರಿಂದ ಮನಸ್ಸಿಗೆ ನಾವು ವ್ಯವಧಾನವನ್ನು ಕೊಡಬಾರದು. ನಮಗ್ ಮನಸ್ಸಿಗೆ ಏನು ಒಂದು ಒಳ್ಳೇದು ಅನಿಸುತ್ತೋ ಆ ತಕ್ಷಣದಲ್ಲಿ ಮಾಡುವಂತ ಗುಣ ಬೆಳೆಸ್ಕೊಳ್ಬೇಕಂತೆ. ಯಾವುದಾದರೂ ಒಬ್ಬ ಮನುಷ್ಯ ಒಳ್ಳೆಯದನ್ನ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ, ಒಳ್ಳೇದು ಅಂತ ಗೊತ್ತಾದಾಗ ಒಂದು ಕ್ಷಣ ಹಿಂದೆ ಮಾಡಲಾರದೆ ಆ ಒಳ್ಳೆ ಕಾರ್ಯವನ್ನ ಮಾಡಿ ತೋರಿಸಬೇಕಂತೆ. ಅದನ್ನೇ ಒಂದಿಷ್ಟು ಬದಲಾವಣೆ ಮಾಡ್ಕೊ. ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಬೇಕಾದಾಗ, ಯಾರಿಗಾದ್ರೂ ಬೈಬೇಕು ಅಂತ ಮನಸ್ಸು ಬಂದಾಗ, ಯಾರಿಗಾದ್ರೂ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಅನಿಸಿದಾಗ ಆ ಕ್ಷಣ ಮಾಡಬಾರದು, ಒಂದಿಷ್ಟು ಗಂಟೆ ಸಮಯ ತಗೊಂಡು ಅದನ್ನ ಕೆಲಸ ಮಾಡ್ಬೇಕಂತೆ. ಮನಸ್ಸು ಏನಾಗುತ್ತೆ, ಈ ಒಳ್ಳೇದು ಮಾಡುವಾಗ ಆ ತಕ್ಷಣ ಮಾಡಬೇಕು, ಕೆಟ್ಟದ್ದು ಮಾಡುವಾಗ ಒಂದಿಷ್ಟು ಸಮಯ ತೆಗೆದುಕೊಳ್ಬೇಕು ಅಂದಾಗ ಮನಸ್ಸು ಬದಲಾವಣೆ ಆಗಿ ಕೆಟ್ಟದ್ದು ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆದ್ರೆ ನಾವು ರಿವರ್ಸ್ ಮಾಡ್ತೇವೆ. ಏನ್ ಮಾಡ್ತೇವೆ, ಯಾವ್ದಾದ್ರೂ ಒಳ್ಳೇದಿದ್ರೆ ನಾಳೆ ಮಾಡಿದ್ರೆ ಆಯ್ತಾಳ, ಮುಂದೆ ಕೊಟ್ರ ಆಯ್ತಾಳ ಅಂತ ನಾವು ಅನ್ಕೋತೀವಿ. ಯಾರಾದ್ರೂ ಬೈಬೇಕಾದ್ರೆ ಆ ತಕ್ಷಣ ಬೇಯ್ದ ಬರ್ತೀವಿ. ನಾವು ಬೈದು ಬಂದ್ಮೇಲೆ ಅನ್ಕೋತೀವಿ, ನಾನು ಬರದಾಗಿತ್ತು, ನಾನು ಬರದಾಗಿತ್ತು ಅಂತ ಅನ್ಕೋತೀವಿ. ಅದಕ್ಕೆ ಕೆಟ್ಟದ್ದು ಮಾಡುವಾಗ ಒಂದಿಷ್ಟು ಸಮಯವನ್ನ ಮುಂದೂಡಿ ಅದನ್ನ ಮುಂದಕ್ಕೆ ಹಾಕಿ, ಒಳ್ಳೇದು ಮಾಡಬೇಕಾದ ಆ ತಕ್ಷಣ ಮಾಡಿ. ಇದಿಷ್ಟು ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನೇ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಂತ ಒಂದು ಗುಣವನ್ನು ನೀವೆಲ್ಲ ತಿಳ್ಕೊಳ್ಳುವಂತರಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವನ್ನ ಬಹಳ ಅತ್ಯಂತ ವೈಭವವಾಗಿ ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ. ಪರಮ ಪೂಜ್ಯರಾಗಿರುವಂತ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ಜವಾಬ್ದಾರಿ ತೆಗೆದುಕೊಂಡು, ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಒಂದಲ್ಲ ಮಠ ಎರಡಲ್ಲ, ಸಾವಿರಾರು ಕೋಟಿ ಆಸ್ತಿಯ ಸಂಪಾದನೆಯ ಮಠವನ್ನ ಇವತ್ತು ಆ ಚಿಕ್ಕ ವಯಸ್ಸಿನಲ್ಲಿ ಅಭಿನವ ಅನ್ನದಾನ ಸ್ವಾಮಿಗಳವರು ಇವರು ಸಮರ್ಥರಿದ್ದಾರೆ, ಇವ್ರು ಏನಾದ್ರು ಇದನ್ನು ಮುಂದುವರಿಸಬಹುದು ಅನ್ನುವಂತ ಒಂದು ಇವರಲ್ಲಿರುವಂತ ಶಕ್ತಿಯನ್ನು ನೋಡಿ ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಪರಮ ಪೂಜ್ಯರಿಗಾಗಲೇ ಆ ರೀತಿಯಲ್ಲಿ ಪರಮ ಪೂಜ್ಯರಿಗಾಗಲೇ ಹೊಸಪಟ್ಟೆ ಮಠವನ್ನ ನೂತನವನ್ನು ಮಠವನ್ನ ನಿರ್ಮಾಣ ಮಾಡಿ ಅವರ ಕೈಲಿ ಸಾಧ್ಯ ಏನು ಅನ್ನದಾನ ಸ್ವಾಮಿಗಳವರು ಏನು ಮಾಡಿದ್ರು ಅದನ್ನು ಮತ್ತೆ ಮುಂದುವರಿಸುವಂತ ಒಂದು ಕೆಲಸವನ್ನು ಮಾಡಿ ಅಭಿವೃದ್ಧಿ ಪಥದತ್ತ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅಂತ ಪರಮ ಪೂಜ್ಯರು ಪ್ರತಿ ವರ್ಷ ಈ ಒಂದು ಅವರ ಶಾಖಾ ಮಠಕ್ಕೆ 2 ದಿವಸ ಇದ್ದು ಇಲ್ಲೆಲ್ಲ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಮೆರಗನ್ನ ತಂದು ನಮ್ಮ ಈ ಹೆಬ್ಬಿಗೆರೆ ಗ್ರಾಮದ ಸದ್ಭಕ್ತರಿಗೆ ದರ್ಶನ ಆಶೀರ್ವಾದವನ್ನ ಕರುಣಿಸುವ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಮಂಗಲ ಆಶೀರ್ವಾದವನ್ನ ಕರುಣಿಸ್ತಾ ಇದ್ದಾರೆ. ಪರಮ ಪೂಜ್ಯರು ನಮ್ಮ ಅಭಿನವ ಅನ್ನದಾನ ಸ್ವಾಮಿಗಳವರು ಬಹಳ ಅತ್ಯಂತ ತಾತ್ವಿಕ ಚಿಂತಕರು. ಎಷ್ಟು ಅವರು ಮೇಧಾವಿಗಳು, ಎಷ್ಟು ಜ್ಞಾನವಂತರು ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಪರಮ ಪೂಜ್ಯರಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಎಷ್ಟೋ ಪರಮ ಪೂಜ್ಯರ ಮಠಗಳಿಗೆ ಸಹಾಯವನ್ನು ಮಾಡಿದರು. ಅಟ್ಟೆಲ್ಲ ಶಿವಯೋಗ ಮಂದಿರವನ್ನ ಒಂದು ಹೊಸ ರೀತಿಯ ಹೊಸ ಬೆಳಕನ್ನ
ಡಿ ಶಿವಯೋಗಿ ಮಂದಿರಕ್ಕೆ ಒಂದು ಹೊಸ ಚೈತನ್ಯವನ್ನ ಏನಾದರೂ ಕೊಟ್ಟರು ಅಂತ ಹೇಳಿದ್ರೆ ಅಭಿನವ ಅನ್ನದಾನ ಸ್ವಾಮಿಗಳವರು ಆ ಶಿವಯೋಗಿ ಮಂದಿರಕ್ಕೆ ಹೊಸ ಒಂದು ಶಕ್ತಿಯನ್ನು ತುಂಬಿಕೊಟ್ಟವರು ಅನ್ನುವಂಥದ್ದನ್ನ ನಮ್ಮೆಲ್ಲ ಇಡೀ ಸ್ವಾಮಿ ಸಂಕುಲ ಅವರನ್ನ ಕೊಂಡಾಡ್ತಾ ಇದೆ. ಅಂತ ಪರಮ ಪೂಜ್ಯರು ಇವತ್ತು ಒಳ್ಳೆಯ ಪರಮ ಪೂಜ್ಯರು ನಮ್ಗೆಲ್ಲರಿಗೂ ಮುಪ್ಪಿನ ಬಸವಲಿಂಗ ಸ್ವಾಮಿಗಳವರನ್ನ ಅವ್ರಿಗೆ ಕರುಣಿಸಿಕೊಟ್ಟಿದ್ದಾರೆ. ಅವರು ಸಹಿತ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಠದ ಜವಾಬ್ದಾರಿಯನ್ನು ಬಹಳ ಅತ್ಯಂತ ಅಭಿವೃದ್ಧಿಯನ್ನ ಪಡಿಸುವಂತ ಮತ್ತು ಒಳ್ಳೆಯ ರಚನಾತ್ಮಕವಾಗಿರತಕ್ಕಂಥ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಬ್ಬಿಗೆರೆ ಗ್ರಾಮದ ಸದ್ಭಕ್ತರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಮನೆಯ ಕಾರ್ಯದ ರೀತಿ ಒಳಗೆ ತಮ್ಮನ್ನ ತೊಡಗಿಸಿಕೊಂಡು ಇನ್ನು ಹೇಳ್ತಾ ಇದ್ರು ನಮ್ಮ ಪಾಲಾಕ್ಷಯ್ಯನವರು ಅವರೆಲ್ಲ ಬಂದರು. ನಾವೆಲ್ಲ 20 ದಿವಸ ಆಯ್ತು ಬುದ್ಧಿ ಪುರಾಣ ಪ್ರವಚನ ಆದಂಗ ದಿನಾನಿತ್ಯ 12 ಗಂಟೆಗೆ ಮಲಗ್ತೇವೆ, ಬೆಳಗ್ಗೆ ಎಷ್ಟೊತ್ತು ಮತ್ತೆ ಎದ್ದೇಳ್ಬೇಕು. 20 ದಿವಸವರೆಗೆ ಹೇಗಾಗಿದೆ ಅಂದ್ರೆ ನಮ್ಮೆಲ್ಲ ಕಾರ್ಯಗಳು ಬದಿಗೊತ್ತಿ ಈ ದಾಸೋಗ ಮಠದ ವ್ಯವಸ್ಥೆ ಧರ್ಮ ಕಾರ್ಯಗಳನ್ನ ನಿರಂತರವಾಗಿ ನಾವೆಲ್ಲ ಹಲವಾರು ಜನ ಇಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಕಲಶಾಣ್ಯರಾಗಿರ್ಬೋದು, ಬಸವರೆಡ್ಡಿ ಮಹಾತ್ಮಪ್ಪಜ್ಜರಾಗಿರ್ಬೋದು, ಮುದಿಯಪ್ಪರಾಗಿರ್ಬೋದು, ಕೆಲವರಂತರೂ ಮಾದೇವಪ್ಪರು, ಈ ಬಾಲಾಕ್ಷರು ಎಲ್ಲ ಬಹಳಷ್ಟು ಭಕ್ತರು ಅವ್ರ ಜೊತೆ ಯುವ ಪೀಳಿಗೆ ಭಜನಾ ಮಂಡಳಿ ಯುವ ಪೀಳಿಗೆಯವರು ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ವೈಭವವಾಗಿ ಈ ಜಾತ್ರಾ ಮಹೋತ್ಸವನ್ನ ಒಂದು ಅಬ್ಬಿಗೆರೆಯಲ್ಲಿ ಸಡಗರವಾಗಿ ಸಂಭ್ರಮವಾಗಿ ಅನ್ನದಾನೇಶ್ವರ ಮಠದ ಜಾತ್ರೆಯನ್ನು ಬಹಳ ಅತ್ಯಂತ ವೈಭವವಾಗಿ ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ. ಎಲ್ಲ ತಾಯಂದ್ರು ಸಹಿತ ಪುರಾಣ ಪ್ರವಚನ ಈ ರೀತಿಯಾಗಿ ಸಂಗ್ರಹ ಮಾಡ್ಕೊಂಡು ನೀವೆಲ್ಲ ಬಂದು ಕುಳಿತುಕೊಂಡ್ರೆ ಇನ್ನೂ ಪರಮ ಪೂಜ್ಯರನ್ನು ಇನ್ನೂ ಯಾರೋ ಒಳ್ಳೆಯವರನ್ನು ಕರೆಸಿ ನಿಮಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು, ನಿಮ್ಮೆಲ್ಲ ಆಧ್ಯಾತ್ಮವಂತರನ್ನ ಮಾಡ್ಬೇಕು, ನಿಮ್ಮನ್ನೆಲ್ಲ ಭಕ್ತಿವಂತರ ಮಾಡ್ಬೇಕು ಅನ್ನೋದೇ ಸ್ವಾಮಿಗಳ ಆಸೆ ಇರೋದು. ನಮ್ಮೆಲ್ಲ ಸ್ವಾಮಿಗಳಿಗೆ ಮಠ ಕಟ್ಟುವುದು ಒಂದು ಭಾಗ, ಅದು ಮಠ ಬೆಳೆಸ್ಬೇಕು, ಮಠ ಕಟ್ಟಬೇಕು ಒಂದು ನಿಮಿತ್ತ ಅದು. ಆದ್ರೆ ಭಕ್ತರು ನಮ್ಮ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಭಕ್ತರು ಧರ್ಮವಂತರಾಗಬೇಕು, ನಮ್ಮ ಭಕ್ತರು ಒಳ್ಳೆ ಆಚಾರವಂತರಾಗಬೇಕು, ನಮ್ಮ ಭಕ್ತರು ಒಳ್ಳೆ ಸುಖವಾಗಿರ್ಬೇಕು ಅನ್ನುವಂಥದ್ದೇ ಎಲ್ಲ ಪೂಜ್ಯರ ಆಶಯ ಇದೆ. ಅದಕ್ಕೆ ನೀವು ಧರ್ಮವನ್ನ ಪಡ್ಕೊಂಡ್ರೆ, ಧರ್ಮದ ಮಾರ್ಗದರ್ಶನ ಪಡ್ಕೊಂಡ್ರೆ, ಇಂಥ ಪುರಾಣ ಪ್ರವಚನ ಕೇಳಿದ್ರೆ ನಿಮ್ಗೆ ಒಳ್ಳೆ ಜ್ಞಾನ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋದಾಗ, ಮಠ ಮಂದಿರ ಹೋದಾಗ ನಮಸ್ಕಾರ ಮಾಡುವಾಗ ಯಾರು ಮಕ್ಕಳ ಕಡೆಯಿಂದ ಹಣ ಬೇಕು ಅಂತ ಕೇಳಿಸೋಲ್ಲ. ನಾವೇನು ಕೇಳ್ತೀವಿ, ಒಳ್ಳೆ ವಿದ್ಯಾ ಬುದ್ಧಿ ಕೇಳಪ್ಪ ಅಂತ ಹೇಳ್ತೇವೆ. ಒಳ್ಳೆ ವಿದ್ಯೆ, ಒಳ್ಳೆಯ ಬುದ್ಧಿ ಎರಡಿದ್ರೆ ಸಾಕು, ಆ ವ್ಯಕ್ತಿ ಸುಖವಾಗಿರ್ತಾನೆ, ಸಂಪತ್ ಬರುತ್ತೆ ಅಂತ. ಆದ್ರೆ ಮನುಷ್ಯ ಬೆಳೆದಂತೆ ಏನಾಗ್ತಾನೆ, ಈ ಒಳ್ಳೆ ವಿದ್ಯೆನೂ ಕೇಳೋದಿಲ್ಲ, ಒಳ್ಳೆ ಬುದ್ಧಿನೂ ಕೇಳೋದ. ದೇವ್ರ ಹತ್ರ ಹೋಗಿ ನನಗೊಂದಿಷ್ಟು ಒಳ್ಳೆ ಬಂಗಾರ ಕೊಡು, ಒಂದಿಷ್ಟು ಹಣ ಕೊಡು, ಒಳ್ಳೆ ಸಂಪತ್ತು ಕೊಡು, ಜಮೀನು ಕೊಡು ಅಂತ ನಾವೆಲ್ಲ ಕೇಳ್ತೀವಿ. ಆದ್ರೆ ಮನುಷ್ಯನಿಗೆ ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ, ಈ ಒಳ್ಳೆಯ ವಿದ್ಯಾಬುದ್ಧಿ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ ಅಂದ್ರೆ ಈ ತರದ ಪುರಾಣ ಪ್ರವಚನಗಳಲ್ಲಿ ಮಾತ್ರ ನಿಮಗೆಲ್ಲ ಸಿಗುತ್ತೆ, ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕಿಂತ ಪುರಾಣ ಪ್ರವಚನಗಳಲ್ಲಿ ಇನ್ನೂ ಹೆಚ್ಚು, ಇನ್ನೂ ಅಬ್ಬಿಗೆ ಗ್ರಾಮ ಬಹಳ ದೊಡ್ಡ 10,000 ಜನಸಂಖ್ಯೆ ಇರತಕ್ಕಂಥ ಒಂದು ಊರು ಇದು. ಇನ್ನೂ ಒಂದು ಸರಾಸರಿ ಮಾಡಿದ್ರೆ ಒಂದು 5% ಇಲ್ಲ. ಇಡೀ ಊರವ್ರು ಬಂದ್ರೆ ಕೂತ್ಕೊಳ್ಳೋಕೆ ಜಾಗ ಸಾಕಾಗಬಾರ್ದು. ಯಾಕಂದ್ರೆ ಎಲ್ಲರೂ ಕೇಳಬೇಕು. ನಿಮಗೆ ಇಷ್ಟ ಇಲ್ಲ ಸುಮ್ಮನೆ ಕೇಳಬೇಕು. ಒಳ್ಳೆ ಮಾತುಗಳು ಕಿವಿಗಳಿಗೆ, ನಿಮ್ಗೆ ಹೆಂಗೆ ಒಳ್ಳೆ ಊಟವನ್ನ ಹೊಟ್ಟೆಗೆ ಉದರಕ್ಕೆ ಒಳ್ಳೆ ಊಟ ಹೇಗೆ ಕೊಡ್ತೀವೋ, ಕಿವಿಗಳಿಗೆ ಒಳ್ಳೆ ಊಟ ಯಾವುದು ಅಂದ್ರೆ ಒಳ್ಳೆ ಮಾತುಗಳು. ಇಂಥ ಪುರಾಣ ಪ್ರವಚನ ಪರಮ ಪೂಜ್ಯರ ಮಾತುಗಳು ಕಿವಿಗೆ ಒಳ್ಳೆ ಊಟ ಅಂತ. ಅದಕ್ಕೆ ಅಂತ ಒಂದು ಪುರಾಣ ಪ್ರವಚನ ಹೆಚ್ಚು ಭಾಗವಹಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಈ 21 ದಿವಸಗಳ ಕಾಲ ಯಾರ ದಾನ ಧರ್ಮ, ಯಾರ್ಯಾರು ದಾಸೋಗ ಮಾಡಿಸಿದ್ರಿ, ಯಾರ್ಯಾರ ಸೇವೆ ಮಾಡಿದ್ರಿ ಎಲ್ಲ ನೋಡಿದೆವು. ವಧುವರೆಗೆ ಬಟ್ಟೆ ಕೊಡಿಸ್ತರು, ಉಪ್ಪಿನಕಾಯಿ ಕೊಡಿಸ್ತರು, ಅಕ್ಕಿ ಊಟ ದಾಸೋಗ ಎಲ್ಲ ರೀತಿ ಸೇವೆ ಮಾಡ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಸಹಿತ ಅನ್ನದಾನೇಶ್ವರರು ಭಗವಂತನು ರೇಣುಕಾದ ಪಂಚಾಚಾರ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ತುಂಬುವುದರಿಂದ ಹಾರೈಸಿ ನಮ್ಮ 2 ಮಾತು ವಿರಾಮ ಮಾಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ.